ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ಸ್ಟೋರಿ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ? ಚಿತ್ರದುರ್ಗದಿಂದ ಬೆಂಗಳೂರುವರೆಗುನಾ ಹೇಗೆ ಅಂತ? ಸರ್ ನೀವು ತಿಳ್ಕೊಂಡಿರಂಗೆ ನಿನ್ನ ಸಿನಿಮಾದಲ್ಲಿ ಈಗ ನೀವು ಸಿನಿಮಾ ನೋಡಿದಾಗ ಕೆಲವು ಘಟನೆಗಳು ತಾವು ಎಲ್ಲೋ ನೋಡಿದ್ದೀನಿ ಅನ್ಬಹುದು. ಆದರೆ ತಮಗೆ ಕೆಲವು ಘಟನೆಗಳು ಗೊತ್ತಿಲ್ಲದಲ್ಲವನ್ನು ಕೂಡ ಈ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಆದರೆ ಕೆಲವ್ರಿಗೆ ಗೊತ್ತಿರಬಹುದು. ಸರ್ ಎಸ್ ಸರ್, ನೀವು ಒಬ್ಬ ನಾರ್ಮಲ್ ರೈಟರ್ ಆಗಿ ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿದ್ರೆ ಬಹುಶಃ ಇಷ್ಟು ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಎಸ್ ಸರ್. ಒಬ್ಬ ಲಾಯರ್ ಆಗಿ ಸಿನಿಮಾ ಮಾಡಿದ್ರಲ್ಲ. ಎಸ್ ಸರ್. ಈ ಲಾಯರ್ ಅಂತಂದ್ರೆ ಅದೇ ಸಮಸ್ಯೆ ಇರೋದು. ತುಂಬಾ ದಿವಸದಿಂದ ಆ ಘಟನೆ ನಡೆದಾಗಿಂದನೂ ಪ್ರತಿದಿನಾನು ಅಥವಾ ವಾರಕ್ಕೊಂದು ವಿಡಿಯೋ ಬರ್ತಾನೆ ಇರುತ್ತೆ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಎಸ್ ಸರ್. ಇಲ್ಲಿ ಡೈರೆಕ್ಟ್ರು ಕಮ್ ಲಾಯರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಆನ್ಸರ್ ವೆರಿ ಕ್ಲಿಯರ್ಲಿ. ಅಂದ್ರೆ ಇದು ಅದೇನಾ ಅಲ್ವಾ ಅಂತ. ಸರ್, ನಮಗೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾನು ಏನನ್ನು ಮುಚ್ಚಿಡೋಕ್ಕಾಗೋದಿಲ್ಲ, ಎಲ್ಲವನ್ನೂ ನಿಮ್ಮ ಮುಂದೆ ತೆರೆದಿಡಲೇಬೇಕು. ಇಲ್ಲ ಅಂದರೆ ಅದು ಆಡಿಯನ್ಸ್ಗಳಿಗೆ ರೀಚ್ ಆಗೋದಿಲ್ಲ. ಖಂಡಿತವಾಗ್ಲೂ ಕೆಲವು ದಿನಗಳಲ್ಲಿ ನಾನು ಸ್ಪಷ್ಟವಾಗಿ ತಮಗೆ ಹೇಳ್ತೀನಿ ಸರ್. ಇಲ್ಲ ಸರ್. ಮುಂದಿನ ತಿಂಗಳಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದ್ದೀವಿ. ಸೆನ್ಸಾರ್ ಎಲ್ಲ ಫೈನಲ್ ಆದಮೇಲೆ ಅನೌನ್ಸ್ ಮಾಡ್ತೀವಿ ಸರ್. ಈಗ ಏನಂದರೆ, ಈಗ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ತನುಷ್ ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ನಾವು. ಕೆಲವು ಟೀಸರ್ನ ಮತ್ತು ಆಡಿಯೋನ ಎಲ್ಲ ಕೇಳಿಸ್ತಾ ಇಲ್ಲ ಕೆಲವು ಯೂಟ್ಯೂಬ್ ಆಡಿಯೋ ಕಂಪ್ನಿಗಳಿಗೆ. ಅವರೆಲ್ಲ ಓಕೆ ಆಯಿತು, ಎಲ್ಲ ಆಯಿತು. ಕೊನೆಗೆ ಅವರು ಒಂದು 2 days 3 days ಅಂತ ಹೇಳಿ ಈ ಸಿನಿಮಾ ಬೇಡ ಸರ್, ನೆಕ್ಸ್ಟ್ ಸಿನಿಮಾ ಆದರೆ ನಾನು ಮಾಡ್ತೀನಿ, ದಯವಿಟ್ಟು ಬೇಡ ಅಂತ ದೊಡ್ಡ ಕಂಪ್ನಿಗಳೇ ಹೇಳಿದರು. ಅದಕ್ಕೋಸ್ಕರ ನಾವೇ ತನುಷ್ ಸ್ಟುಡಿಯೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಡಿಯೋನು ಕೂಡ ನಮ್ಮ ತನುಷ್ ಸ್ಟುಡಿಯೋಸಿಂದನೇ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೆನ್ಸಾರ್ ಆದಾದ್ಮೇಲೆ ನಾವು ಡೇಟು ಅನೌನ್ಸ್ ಮಾಡ್ತೀವಿ ಸರ್. ಸರ್, ಅದನ್ನು ಭವಿಷ್ಯ ನಾವೇ ಮಾಡಬಹುದು. ಸರ್, ಈ ಸಿನಿಮಾದಲ್ಲಿ ಏನಾದರೂ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇದೆಯಾ? ಯಾಕಂದರೆ 2004-2005 ಅಲ್ಲಿ ನಡೆದಂಥ ಒಂದು ಇನ್ಸಿಡೆಂಟಲ್ಲಿ ಒಂದಷ್ಟು ರಾಜಕಾರಣಿಗಳು ಮತ್ತು ಈ ಚಿತ್ರರಂಗದವರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಒಬ್ಬರನ್ನ ಒಳಗಡೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಆ ಥರದ್ದೇನಾದರೂ ನಿಮ್ಮ ಸಿನಿಮಾದಲ್ಲೂ ಇದೆಯಾ ಅಂತ? ಮೇಡಮ್, ಈಗಲೇ ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಸ್ಟೋರಿನೇ ಕೇಳಿಬಿಟ್ರೆ ಹೇಗೆ? ಸಿನಿಮಾದಲ್ಲಿ ಇರಲೂಬಹುದು, ಇಲ್ದಲೇ ಇರ್ಬೋದು ಮೇಡಮ್. ದಯವಿಟ್ಟು ಸಿನಿಮಾ ನೋಡಿ, ಖಂಡಿತವಾಗಿಯೂ ತಮ್ಗೆ ಗೊತ್ತಾಗುತ್ತೆ ಮೇಡಮ್. ಸರ್, ಅದು ಒಂದು ಅಲ್ಲ, ಭವಿಷ್ಯ ಹೌದು ಇರಬಹುದು. ಆದರೆ ಸರ್, ಇವಾಗ ನಿಮಗೆಲ್ಲ ಕ್ವಶನ್ ಯಾವ ಥರ ಅರೈಸ್ ಆಗಿದೆಯೋ ಅದೇ ಥರ ಅವ್ರಿಗೂ ಅರೈಸ್ ಆಗಿರ್ಬೋದು. ಅಂದರೆ ನಾವು ಅವ್ರಿಗೆ ಸಿನಿಮಾ ತೋರ್ಸೋಕ್ಕಾಗಲ್ಲ. ನಾವು ಸಿನಿಮಾ ಮಾಡಿದ್ದೀವಿ ಕರೆಕ್ಟು. ಆಡಿಯೋ ಕಂಪ್ನಿ ತೊಗೊಂಡೇ ಇರೋದು ರೀಸನ್ನು ಏನಂತ ಹೇಳಿದ್ರೆ ಬಾಸ್ ಅಂತ ಟೈಟಲ್ ಇರ್ಬೋದು, ಅಥವಾ ಈ ಟೀಸರ್ ನೋಡಿ ಅವರು ಇದಿರ್ಬೋದು, ಅವರು ಮುಂದೆ ಏನಿರುತ್ತೋ ಸಿನಿಮಾದಲ್ಲಿ ಅಂತ ಗೊತ್ತಿಲ್ಲದಿರೋ ಪ್ರಶ್ನೆಗೋಸ್ಕರ ಬೇಡ ಅಂತ ಹೇಳಿರ್ಬೋದು. ನಾನು ರೆಗ್ಯುಲರ್ ಆಗಿ ಮಾಡೋಂಥ ಆಡಿಯೋ ಕಂಪ್ನಿಗಳೇ ಬೇಡ, ಮುಂದಿನ ಸಿನಿಮಾ ಮಾಡೋಣ ಜೊತೆಯಲ್ಲಿ ಅಂತ ಹೇಳಿದ್ರು. ಸೊ ಇಲ್ಲ ಸರ್, ಹಿಂಗೆ 2-3 days ನಾನು ವೆಯ್ಟ್ ಮಾಡಿದೆ ಸರ್. ಹಿಂಗೆ ಕನ್ವಿನ್ಸ್ ಮಾಡೋಕ್ಕಾಗುತ್ತೆ? ಸಿನಿಮಾ ತೋರ್ಸೋಕ್ಕಾಗತ್ತೆ ಸರ್ ಬಿಫೋರ್ ರಿಲೀಸ್? ಸರ್, ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಸಿನಿಮಾ ಚೆನ್ನಾಗಾಗುತ್ತೆ ತಗೊಳ್ಳಿ, 100% ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ವರ್ಷ ನಾವು ನೋಡಿದಾಗ ಅಲ್ಲಿ ನಾವು ಒಂದು ಸರ್ಟೈನ್ ಆಡಿಯನ್ಸ್ನ ನಾವು ಇಟ್ಕೊಂಡು ನೋಡಿದಾಗ ಒಂದು 2-3 ಜನ ಲೇಡೀಸು ಇದ್ರು, ಮುಂದೆ ಸೀಟಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲೆಲ್ಲ. ಅದು ಅವರ ರಿಯಾಕ್ಷನ್ ಆಗಿತ್ತು. ಆ ಥರ 2 ಸಾಂಗ್ ಇದೆ ಸರ್, 2 ಸಾಂಗ್ ಇದೆ. ಹೌದು ಸರ್. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಒಳ್ಳೆ ಸಬ್ಜೆಕ್ಟ್ ಮಾಡಬೇಕು ಅಂದ್ಕೊಂಡೆ ಮಾಡಿರೋದು ಸರ್. ಅದು ಡೈರೆಕ್ಟ್ರ್ ಹೇಳ್ದಾಗೆ ಇವಾಗ ಯಾರಿಗೂ ಹರ್ಟ್ ಮಾಡಬೇಕು ಅಥವಾ ಯಾರಿಗೂ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನೋ ಥರ ಯಾವುದು ಮಾಡಿಲ್ಲ. ಅವರ ತಲೆಯಲ್ಲಿ ಏನಿದೆಯೋ, ನನಗೆ ಕಥೆ ಹೇಳ್ಬೇಕಾದ್ರೂ ಅಷ್ಟೇ, ಅವರು ನನ್ನ ತಲೆಯಲ್ಲಿ ಇದಿದೆ ಸರ್, ಈ ಥರ ಇದೆ ನನ್ನ ತಲೆಯಲ್ಲಿ. ಈ ಥರ ಸಬ್ಜೆಕ್ಟನ್ನು ಮಾಡಿದ್ರೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ.
ಮತ್ತು ಜನಗಳು ಕುಂತ್ಕೊಂಡು ಇಂಟ್ರೆಸ್ಟಿಂಗ್ ಆಗಿ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಒಂದು ನಾವು ಸ್ಕ್ರಿಪ್ಟನ್ನು ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿದ್ವಿ. ಇದು ಬೇರೆ ಕಡೆ ಕುತ್ಕೊಂಡು ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲೇ ಕುತ್ಕೊಂಡು ಮಾಡಿದ್ವಿ. ಸೊ ಆ ಸ್ಕ್ರಿಪ್ಟಿಂಗ್ ಟೈಮಲ್ಲೇ ನಮಗೆ ಗೊತ್ತಾಯ್ತು ಆ್ಯಕ್ಚುಲಿ ಸಿನಿಮಾ ಹೆಂಗೆ ಬರ್ಬೋದು ಅಂತ.